ಮಾತ್ರ ಅಲ್ಲ, ಇದನ್ನು PCಯಲ್ಲಿ ಕೇಳಿದ್ದಾನೆ, SSCಯಲ್ಲಿ ಕೇಳಿದ್ದಾನೆ, RRBಯಲ್ಲಿ ಕೂಡ ಪ್ರಶ್ನೆಯನ್ನು ಕೇಳಿ ಇದೇ ರೀತಿಯಾಗಿರುವಂಥ ಆಪ್ಷನ್ಸನ್ನು ಕೊಟ್ಟಿದ್ದ. ಸರ್, ಗಣಕಯಂತ್ರದ ಪಿತಾಮಹ ಯಾರು ಅಂಥೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಸರ್, ಗಣಕಯಂತ್ರದ ಪಿತಾಮಹ ಯಾರು ಅಂಥೇಳಿ ಕೊಟ್ಟು ಎ ಇದೆ ಜಾನ್ ವ್ಯಾನ್ ನ್ಯೂಮನ್ ಅಂಥೇಳಿದೆ, ಬಿ ಇದೆ ಚಾರ್ಲ್ಸ್ ಬ್ಯಾಬೇಜ್ ಅಂಥೇಳಿದೆ, ಸಿ ಇದೆ ಚಾರ್ಲ್ಸ್ ಡಾರ್ವಿನ್ ಅಂಥೇಳಿದೆ, ಡಿ ಇದೆ ಆರ್ಯಭಟ ಅಂಥೇಳಿದೆ. ಸರ್, ಗಣಕಯಂತ್ರ ಅಂಥೇಳಿ ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾನೆ ಅನ್ನುವಂಥ ವಿಚಾರವನ್ನು ಚರ್ಚೆ ಮಾಡ್ತಾ ಹೋಗುವ. ಗಣಕಯಂತ್ರದ ಪಿತಾಮಹ ಯಾರು ಅಂಥೇಳಿ ಬಂದಾಗ ಚಾರ್ಲ್ಸ್ ಬ್ಯಾಬೇಜ್ ಅನ್ನು ಕರಿತೀವಿ. ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ರವರನ್ನ ಗಣಕಯಂತ್ರದ ಪಿತಾಮಹ ಅಂತೇಳಿ ಕರಿತೀವಿ. ಫಾದರ್ ಆಫ್ ಕಂಪ್ಯೂಟರ್ ಅಂತೇಳಿ ಯಾರನ್ನ ಕರಿತೀವಿ ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ಕರಿತಾ ಹೋಗ್ತೀವಿ. ಹಾಗಾದ್ರೆ ನೋಡೋಣ, ಆನ್ಸರ್ ಮಾಡ್ರಿ. ಫಾದರ್ ಆಫ್, ಸ್ನೇಹಿತರೆ ಇದನ್ನೂ ಕೂಡ ಪ್ರಶ್ನೆಯನ್ನು ಕೇಳಿದಾನೆ. ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಅಂತೇಳಿ ಯಾರನ್ನ ಕರಿತೀವಿ? ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಅಂತೇಳಿ ಯಾರನ್ನ ಕರೀತಾ ಎಕ್ಸಾಂಪಲ್ ಪ್ರಶ್ನೆಯನ್ನು ಕೇಳ್ತಾ ಬಂದಿದ್ದಾನೆ. ನೋಡ್ರಿ, ಗಣಕಯಂತ್ರದ ಪಿತಾಮಹ ಅಂತೇಳಿ ಬಂದಾಗ ಚಾರ್ಲ್ಸ್ ಬ್ಯಾಬೇಜ್ ಅಂತೇಳಿ ಕರೆದ್ವಿ. ಇಲ್ಲಿ ಏನಿದೆ ಅಂದ್ರೆ ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಅಂತೇಳಿ ಯಾರನ್ನ ಕರಿತೀವಿ? ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಅಂತೇಳಿ ಯಾರನ್ನ ಕರಿತಾ ಹೋಗ್ತೀವಿ? ಆಪ್ಷನ್ಸ್ನಲ್ಲಿದೆ. ಆಪ್ಷನ್ಸ್ನಲ್ಲಿ ಇರೋದನ್ನ ಮೊದಲು ನಾವು ಚರ್ಚೆ ಮಾಡ್ಕೊಂಡು ಆಮೇಲೆ ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ವೆರಿ ಗುಡ್. ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಅಂತೇಳಿ ಯಾರನ್ನ ಕರಿತೀವಿ ಅಂದ್ರೆ ಜಾನ್ ವ್ಯಾನ್ ನ್ಯೂಮನ್ ರವರನ್ನ ಕರಿತಾ ಹೋಗ್ತೀವಿ. ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಅಂತೇಳಿ ನಾವು ಕರೆಯೋದು ಸ್ನೇಹಿತರೆ ಯಾರನ್ನ ಅಂತೇಳಿ ಬಂದಾಗ ಇನ್ನೊಂದು ಸಾರಿ ಕ್ಲಿಯರ್ ಆಗಿ ನೆನಪಿಟ್ಕೊಳ್ರಿ. ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಅಂತೇಳಿ ಕರೆಯೋದು ಯಾರನ್ನ ಅಂದ್ರೆ ಜಾನ್ ವ್ಯಾನ್ ನ್ಯೂಮನ್ ರವರನ್ನ ಕರಿತಾ ಹೋಗ್ತೀವಿ. ಮತ್ತು ಇವತ್ತು ಕಂಪ್ಯೂಟರನ್ನು ತಾವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಕಂಪ್ಯೂಟರ್ ಏನಿದೆಯಲ್ಲ, ಪ್ರಮುಖವಾಗಿ ಇವತ್ತಿನ ಕಂಪ್ಯೂಟರಿನ ಸಂರಚನೆಯನ್ನು ಅಥವಾ ಕಂಪ್ಯೂಟರಿನ ವಿನ್ಯಾಸವನ್ನು ಮಾಡಿದಂಥವರೇ ಯಾರು ಅಂತೇಳಿ ಬಂದಂಥ ಸಂದರ್ಭದಲ್ಲಿ ಇದೊಂದು ವಿಚಾರ ಕೂಡ ಗೊತ್ತಿರಬೇಕಾಗ್ತದೆ. ಜಾನ್ ವ್ಯಾನ್ ನ್ಯೂಮನ್ ಅನ್ನುವಂಥವ್ರು ಇವತ್ತೇನು ಪ್ರಸ್ತುತ ತಾವೆಲ್ಲರೂ ಕೂಡ ಕಂಪ್ಯೂಟರನ್ನು ಬಳಕೆ ಮಾಡ್ತಾ ಇದ್ದೀರಲ್ಲ, ಈ ಕಂಪ್ಯೂಟರನ್ನು ಸಂರಚನೆ ಮಾಡಿದಂಥವರು, ಕಂಪ್ಯೂಟರ್ನ ವಿನ್ಯಾಸಗೊಳಿಸಿದಂಥವ್ರು ಯಾರು ಅಂತೇಳಿ ಬಂದಾಗ ಜಾನ್ ವ್ಯಾನ್ ನ್ಯೂಮನ್ ರವರನ್ನು ಕರಿತಾ ಹೋಗ್ತೀವಿ. ಅದಕ್ಕಾಗಿ ಇವರನ್ನು ಫಾದರ್ ಆಫ್ ಮಾಡರ್ನ್ ಡಿಜಿಟಲ್ ಕಂಪ್ಯೂಟರ್ ಅಂತೇಳಿ ಕರಿತೀವಿ. ಜಾನ್ ವ್ಯಾನ್ ನ್ಯೂಮನ್ ರವರನ್ನು ಕರಿತಾ ಬರ್ತೀವಿ, ನೆನಪಿಟ್ಕೊಳ್ರಿ ಅನ್ನುವಂಥದ್ದು. ಇನ್ನು ಸರ, ಪ್ರಪಂಚದ ಮೊಟ್ಟ ಮೊದಲ ವಿದ್ಯುನ್ಮಾನ ಗಣಕಯಂತ್ರ ಅಂತೇಳಿ ಯಾವುದನ್ನು ಕರಿತೀವಂದ್ರೆ ಎನ್ಯಾಕನನ್ನು ಕರಿತಾ ಹೋಗ್ತೀವಿ. ನೆನಪಿಟ್ಕೊಡ್ರಿ, ಯಾವುದನ್ನಂದ್ರೆ ಎನ್ಯಾಕ್ ಅಂತೇಳಿ ಬರ್ತದೆ. ಪ್ರಪಂಚದ ಮೊಟ್ಟ ಮೊದಲ ವಿದ್ಯುನ್ಮಾನ ಗಣಕಯಂತ್ರ ಅಥವಾ ಕಂಪ್ಯೂಟರ್ ಯಾವುದಂತ ಕೇಳಿದಂದ್ರೆ ಎನ್ಯಾಕ್ ಅನ್ನುವಂಥ ವಿಚಾರ ನೆನಪಿಟ್ಕೊಳ್ರಿ. ಅದನ್ನು ಕೂಡ ಎಕ್ಸಾಮ್ನಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಬಂದಾನೆ. JP ಎಕಟ್ ಅನ್ನುವಂಥ ವ್ಯಕ್ತಿ ಸಂಶೋಧನೆ ಮಾಡ್ತಾ ಹೋಗ್ತಾನೆ. JP ಎಕಟ್ ಮತ್ತು JW ಮ್ಯಾನ್ಲೆ ಅನ್ನುವಂಥ ವ್ಯಕ್ತಿಗಳು ಎನ್ಯಾಕ್ ಅನ್ನುವಂಥ ಕಂಪ್ಯೂಟರನ್ನು ಸಂಶೋಧನೆಯನ್ನು ಮಾಡ್ತಾ ಹೋಗ್ತಾರೆ. ಅದು ಕೂಡ ನಿಮಗೆ ಗೊತ್ತಿರಬೇಕು. ಇನ್ನು ಚಾರ್ಲ್ಸ್ ಡಾರ್ವಿನ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇತ್ತೀಚೆಗೆ ಪ್ರಶ್ನೆಯನ್ನು ಕೂಡ ಕೇಳಿದಾನೆ ಅವರ ಮೇಲೆ. ಏನಂತೇಳಿ ಪ್ರಶ್ನೆಯನ್ನು ಕೇಳಿದಂದ್ರೆ ಸಬಲರು ಬದುಕಿ ಉಳಿಯುವ ಸಿದ್ಧಾಂತವನ್ನು ಮಂಡಿಸಿದಂಥವ್ರು ಯಾರು ಅಂತ ಕೇಳಿದ. ಸಬಲರು ಬದುಕಿ ಉಳಿಯುವ ಸಿದ್ಧಾಂತವನ್ನು ಮಂಡಿಸಿದಂಥವ್ರು ಯಾರು ಅಂದ್ರೆ ಚಾರ್ಲ್ಸ್ ಡಾರ್ವಿನ್. ಇವರು ಒಂದು ಗ್ರಂಥವನ್ನು ಕೂಡ ಬರೆದಿದ್ದಾರೆ, ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ ಅನ್ನುವಂಥ ಗ್ರಂಥ. ಇದನ್ನು ಕೂಡ GKಯಲ್ಲಿ ಕೇಳುವಂಥ ಸಾಧ್ಯತೆ ಇದೆ, ನೆನಪಿಟ್ಕೊಳ್ಳಿ ಸರ. ಆಪ್ಷನ್ಸ್ ನಾವು ಎಕ್ಸಾಮ್ದಲ್ಲಿ ಕೊಟ್ಟಿರ್ಬೋದು. ಹಾಗಾದ್ರೆ ಆಪ್ಷನ್ಸ್ಗಳಿಗೆ ಸಂಬಂಧಿಸಿದಂತೆ ಏನೇನು ಕೇಳುವಂಥ ಸಾಧ್ಯತೆ ಇದೆ? ಸಬಲರು ಬದುಕಿ ಉಳಿಯುವ ಸಿದ್ಧಾಂತವನ್ನು ಮಂಡಿಸಿದಂಥವನು ಚಾರ್ಲ್ಸ್ ಡಾರ್ವಿನ್. ದಿ ಒರಿಜಿನ್ ಆಫ್ ದಿ ಸ್ಪೀಸೀಸ್ ಅನ್ನುವಂಥ ಗ್ರಂಥವನ್ನು ಬರೆದಂಥವ್ರು ಯಾರು ಅಂದ್ರೆ ಚಾರ್ಲ್ಸ್ ಡಾರ್ವಿನ್ ಅನ್ನುವಂಥ ವ್ಯಕ್ತಿ. ಇನ್ನು ಆರ್ಯಭಟ ಅನ್ನುವಂಥ ಆಪ್ಷನ್ಸ್ ಅನ್ನು ಕೂಡ ಕೊಟ್ಟಿದ್ದ. ಈ ಆರ್ಯಭಟ ಅಂತೇಳಿ ಬಂದಾಗ ಮೊನ್ನೆ PSI ಎಕ್ಸಾಮ್ದಲ್ಲಿ ಕೇಳಿದ ತಾವೆಲ್ಲರೂ ಕೂಡ ನೋಡಿರ್ಬೋದು. ಸರ್, ಇವ ಗುಪ್ತರ ಕಾಲಕ್ಕೆ ಸಂಬಂಧಿಸಿದಂಥ ಶ್ರೇಷ್ಠವಾಗಿರುವಂಥ ಖಗೋಳಶಾಸ್ತ್ರಜ್ಞ. ಈ ಆರ್ಯಭಟ ಅನ್ನುವಂಥ ವ್ಯಕ್ತಿ ಒಂದು ಗ್ರಂಥವನ್ನು ಬರೀತಾನೆ. ಯಾವ ಗ್ರಂಥ ಅಂತೇಳಿ ಬಂದಾಗ ಆರ್ಯಭಟೀಯಂ ಅನ್ನುವಂಥ ಗ್ರಂಥವನ್ನು ಬರೀತಾ ಹೋಗ್ತಾನೆ. ಇನ್ನು ಎರಡು ಸಿದ್ಧಾಂತಗಳನ್ನು ಮಂಡಿಸ್ತಾನೆ. ಒಂದು ಸೂರ್ಯ ಸಿದ್ಧಾಂತ, ಇನ್ನೊಂದು ಯಾವುದು ಅಂದ್ರೆ ರೋಮಕ ಸಿದ್ಧಾಂತ. ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತವನ್ನು ಮಂಡಿಸಿದಂಥವನು ಯಾರು ಅಂತೇಳಿ ಬಂದಾಗ ಆರ್ಯಭಟ ಅನ್ನುವಂಥ ವಿಚಾರ ತಮಗೆಲ್ಲರಿಗೂ ಕೂಡ ಗೊತ್ತಿರಲಿ. ಹಾಗಾದ್ರೆ ಸರ್, ಇಲ್ಲಿ ಕಂಪ್ಯೂಟರ್